ಮಗನಿಗೆ ಒಂದು ಅಪ್ರೆಂಟಿಸ್ ಆಗಿ ಫಸ್ಟ್ ಆಗಿ 3 ದಿನ ಓಪನ್ ಕ್ಯೂ ಆಗಿರೋದನ್ನ ಉಳಿಸ್ಕೊಟ್ಟಿದ್ದಾಳೆ. ಗ್ರಾಮ ಸೇವಕರಾಗಿ ನಡೆಸಿರುವಂತಹ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಇವತ್ತು ಶಾಸನ ಜನಕ್ಕೆ ಊಟ ಹಾಕ್ತಾರೆ, ಜೊತೆ ಏನಕ್ಕೆ ಹಾಕ್ತಾರೆ, ಏನಕ್ಕೋಸ್ಕರ ಈ ಪದ್ಧತಿ ನಡೀತಿದೆ. ಈ ದೇವಸ್ಥಾನಕ್ಕೆ ಪೂಜಾರಿನೇ ಬೇಕಿಲ್ಲ, ನೀವೇ ಹೋಗಿ ಪೂಜೆ ಮಾಡಿ. ಭಕ್ತರೇ ಪೂಜೆ ಮಾಡುವಂತ ಕ್ಷೇತ್ರ. ಯಾವುದೇ ರೀತಿಯಾದ ಜಾತಿ ಭೇದ ಭಾವ ಇಲ್ಲ. ತುಂಬಾ ಶಕ್ತಿ ಇದೆ. ದಂಡಿನ ಮಾರಮ್ಮ ಅಂತ ಹೇಳು, ದಂಡನ ಗೆದ್ದೆ ಬಿಡು ಅಂತ ಹೇಳಿ. ಇದಕ್ಕೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀಕೆ ಕಾರಣ ತಾಯಿಯಲ್ಲಿ ಜನರು ಹರಕೆ ಹೊತ್ತಂತ ಎಲ್ಲ ಕಷ್ಟ ಕಾಪಾಡಣೆಗಳನ್ನು ಕಾಪಾಡಿಕೊಂಡು 24 ಗಂಟೆ ಕಾಲ ದೀಪ ಉರಿಯುವಂತಹ ಪವರ್ಫುಲ್ ಕ್ಷೇತ್ರ. ನಂಬಿರೋ ಎಲ್ಲಾರ್ಗು ತುಂಬಾ ಒಳ್ಳೇದಾಗುತ್ತೆ. ನಮ್ಗೆ ತುಂಬಾ ತಾಯಿ ತನ್ಗೆ ಕೋಟಿನೇ ಕೊಟ್ಟಿದ್ದಾಳೆ. ತುಂಬಾ ಬದಲಾವಣೆ ಆಗಿದೆ. ನಾವ್ ಅನ್ಕೊಂಡಿದ್ದೆಲ್ಲ ಪೂರೈಸಿದ್ದಾಳೆ ತಾಯಿ. ಜೀವ ಉಳಿಸಿರುವಂತ ದೇವತೆ ಮಾರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು. 25ನೇ ನಾನು ಅಧ್ಯಕ್ಷ ಈಗ. ಕರಿಕೆ ಕುಡಿ ಬೆಳೆದಂಗೆ ನಂಬಿದ ಮನೆಯಲ್ಲಿ ನೀನು, ಕರಿಕೆ ಕುಡಿ ಬೆಳೆದಂಗೆ ಹಬ್ಬಲಿ ನಿನ ಕೀರ್ತಿ ತಾಯಿ ಹಬ್ಬವು ದಿನ. ಯಾರೇ ಬರ್ಲಿ ಅವರೇ ಪೂಜೆ ಮಾಡ್ಕೊಂಡು ತಾಯಿಯ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅವರ ನೀವೇ ಬಂದು ಈ ದೇವಿಗೆ ಪೂಜೆ ಮಾಡಬಹುದಂತೆ. ಪೂಜಾರಿ ಯಾರಿಲ್ಲ, ಅವ್ರವ್ರ ಭಕ್ತರು ಬಂದವರು ಅವ್ರ ಇಷ್ಟಾನುಸಾರ ಅವ್ರ ಏನಾದ್ರು ಅರ್ಕೆ ಮಾಡ್ಕೊಂಡು ಅವರೇ ತಾಯಿ ನನಗೆ ಈ ತರ ಒಳ್ಳೇದ್ ಮಾಡಮ್ಮ ಕೊಡ್ತೀನಿ ಅಂದ್ರೆ ಆ ತಾಯಿ ಆ ತರ ಶಕ್ತಿ ದೇವತೆ. ಈ ಶಕ್ತಿ ದೇವತೆ ಅವ್ರವ್ರ ಇಚ್ಛೆಯಾನುಸಾರವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಇಚ್ಛಾನುಸಾರ ಅರ್ಕೆ ಇಲ್ಲಿ ನಾವ್ ಏನ್ ಅರ್ಕೆ ಮಾಡ್ಕೊಂತೀವಿ ಅದು ಕೆಲವೇ ಶೀಘ್ರದಲ್ಲೇ ಅದನ್ನ ನೆರವೇರಿ ಅವ್ರ ಜೀವನ ಒಂದು ಪಾವನವಾಗುವಂತ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ. ಬಹಳ ಪುರಾತನವಾದ ದೇವಸ್ಥಾನ. ಇಲ್ಲಿ ಎಲ್ಲಾ ಸತ್ಯ ಘಟನೆಗಳು ನಡೆದಿದ್ದಾವೆ. ಮಲ್ಲೆ ಕುಪ್ಪೆಯಲ್ಲಿ ಲಕ್ಷಾಂತರ ಜನಕ್ಕೆ ಆಶ್ರಯ ಆಗಿರುವಂತಹ ದಂಡಿನ ಮಾರಮ್ಮ ದೇವಿ. ನಮ್ಗೆ ಇಬ್ಬರಿಗೆ ಒಂದು ಒಪ್ಪಿಸ್ಕೊಂಡು ನಮ್ಮ ಅವತ್ತನೇ ಇವತ್ತಿವರೆಗೂ ನಾವು ಅಮ್ಮನ ಯಾವ ತರ ಒಗ್ಗಟ್ಟೆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ಮಲ್ಲಕುಪ್ಪಿಯಲ್ಲಿ ನೆಲೆಯಾಗಿರುವ ಶ್ರೀ ಮಾರಮ್ಮನ ದೇವಿಯ ಬಗ್ಗೆ ಹೇಳುತ್ತಿದ್ದೇವೆ. ಈ ದೇವಸ್ಥಾನಕ್ಕೆ ಪೂಜಾರಿನೇ ಇಲ್ವಂತೆ. ಯಾಕೆಂದರೆ ಬರುವಂತಹ ಭಕ್ತರೇ ಇಲ್ಲಿ ಪೂಜೆ ಮಾಡಿಕೊಳ್ಳಬಹುದಂತೆ. ಸುಮಾರು ತಲೆಮಾರುಗಳೇ ಹುತ್ತದಲ್ಲಿ ದೀಪದ ಬೆಳಕಿನಲ್ಲಿ ಬೆಳಗುತ್ತಿರುವ ದಂಡಿನ ಮಾರಮ್ಮ ದೇವಿ. ಇಷ್ಟು ಜನಕ್ಕೆ ದಂಡಿನ ಮಾರಮ್ಮ ಮನೆ ದೇವರಾಗಿದ್ದಾರೆ. ಹಾಗೆ ಇವರು ಒಲಿದು ಬಂದ ದೇವತೆ ಎಂದು ಅನೇಕರು ಈ ದೇವಿಯನ್ನ ಪೂಜೆ ಮಾಡುತ್ತಾರೆ. ಅಂದರೆ ಇಲ್ಲಿ ಇರುವಂತಹ ದೇವತೆ ಬಗ್ಗೆ ನೀವೇ ಕೇಳಲೇಬೇಕು. ಸುಮಾರು ವರ್ಷಗಳ ಹಿಂದೆ ಈ ತಾಯಿ ಹುತ್ತದ ರೂಪದಲ್ಲಿ ಬಂದು ಗ್ರಾಮದ ಅಧಿದೇವತೆಯಾಗಿ ನೆಲೆಯಾಗಿದ್ದಾಳೆ. ಸುಮಾರು ದೂರದ ಊರುಗಳಿಂದಲೂ ಈ ತಾಯಿಯ ದರ್ಶನ ಪಡೆಯಲು ಬರುತ್ತಿದ್ದಾರೆಯಂತೆ. ಯಾಕೆಂದರೆ ಇಲ್ಲಿ ನೀವು ಒಂದು ಯೋಚನೆ ಮಾಡಬಹುದು, ಪೂಜಾರಿನೇ ಇಲ್ಲದ ಈ ದೇವಸ್ಥಾನದಲ್ಲಿ ದೂರದ ಊರಿಂದ ತಾಯಿಯನ್ನ ದರ್ಶನ ಪಡೆಯಲು ಯಾಕೆ ಬರ್ತಾರೆ ಅಂದರೆ, ತಾಯಿಯ ಹತ್ತಿರ ಗಂಧದ ಕಡ್ಡಿ ಕರ್ಪೂರ ಬೆಳಗಿ ನಿಮ್ಮ ಬೇಡಿಕೆ ತಾಯಿ ಹತ್ತಿರ ಇಟ್ಟರೆ ಸಾಕು, ಈ ತಾಯಿ ನಿಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಿಸ್ತಾಳೆ. ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಇಲ್ಲಿರುವಂತಹ ಇದೇ ಊರಿನ ಅವರು ಹೇಳುತ್ತಾರೆ, ನಮ್ಮ ಜೀವನ ಹಾಗೂ ನಮ್ಮ ಜೀವ ಈ ತಾಯಿ ಉಳಿಸಿದ್ದಾಳೆ. ಒಂದೇ ಒಂದು ಬೇಡಿಕೆ ಇಟ್ಟು ಹೋಗಿದ್ದೀವಿ. ನಾವು ಹೋಗುವಷ್ಟರಲ್ಲಿ ಆ ತಾಯಿ ನಮ್ಮ ಜೀವನ ಎರಡೂ ಕೊಟ್ಟಿದ್ದಾಳೆ. ನಾವು ಬದುಕಿರುವಷ್ಟು ದಿನ ತಾಯಿಯ ಸೇವೆ ನಾವು ಮಾಡುತ್ತಿರುತ್ತೇವೆ. ಯಾಕೆಂದರೆ ಜೀವ ಉಳಿಸಿ ಜೀವನ ಕೊಟ್ಟಿದ್ದಾರೆ. ಅದೇ ನಮ್ಮ ಭಾಗ್ಯ. ಈ ತಾಯಿಯ ಸೇವೆ ಮಾಡಿದರೆ ಅದೇ ನಮ್ಮ ಪುಣ್ಯ ಎಂದು ಅನೇಕ ಭಕ್ತರು ಹೇಳುತ್ತಿದ್ದಾರೆ. ಇದೆಲ್ಲ ನೀವು ಕೇಳಿದ ಮೇಲೆ ನೀವು ಕ್ಷೇತ್ರಕ್ಕೆ ತಾಯಿಯ ದರ್ಶನ ಪಡೆದು ಧನ್ಯರಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಂಡಿನ ಮಾರಮ್ಮ ದೇವಿಗೆ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಅನೇಕ ಊರುಗಳಿಂದ ಹರಕೆ ಮಾಡಿಕೊಂಡಿರುವ ಭಕ್ತರು ಈ ತಾಯಿ ಜೋಡಿ ಬಲಿ ಕೊಡುತ್ತಾರೆ.
ಹಾಗೆ ಇನ್ನು ಮುಂದೆ ಕೆಲಸ ಆಗಬೇಕು ಅನ್ನೋರು ಆ ಜೋಡಿ ಬಲಿಯನ್ನು ಕೊಡುತ್ತಾರೆ. ಆ ಜೋಡಿ ಬಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ದಿನದಂದು ನಡೆಯುತ್ತೆ. ಆ ತಾಯಿಯ ಪ್ರಸಾದವನ್ನು ಸೇವಿಸಲು ಸಾವಿರಾರು ಲಕ್ಷಾಂತರ ಜನರು ಇಲ್ಲಿ ಬರುತ್ತಾರೆ. ಸುಮಾರು 300-400ಕ್ಕೂ ಹೆಚ್ಚಾಗಿ ಜೋಡಿ ಬಲಿ ಸೇವೆ ಇಲ್ಲಿ ನಡೆಯುತ್ತೆ. ಈ ತಾಯಿ ಸೇವೆ ಮಾಡುವಂತಹ ಭಕ್ತರು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ದಿನದಂದು ಈ ತಾಯಿಯ ದೇವಸ್ಥಾನ ತೆರೆದಿರುತ್ತೆ. ತಾವೆಲ್ಲರೂ ಈ ತಾಯಿಯ ದರ್ಶನ ಪಡೆದುಕೊಳ್ಳಿ. ಹೆಚ್ಚು ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ. ಸ್ಥಳ ಶ್ರೀ 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 ದಂಡಿನ ಮಾರಮ್ಮ ದೇವಸ್ಥಾನ ಟ್ರಸ್ಟ್, ಮಲ್ಲನಕುಪ್ಪೆ, ಆತಗೂರು ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತ. ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಗಳಿದ್ದೇವೆ. ಎಲ್ಲಿ ಅಂತ ಅಂದ್ರೆ ಬನಕುಪ್ಪೆಯಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿರುವಂತಹ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಇಲ್ಲಿ ಲಕ್ಷಾಂತರ ಜನಕ್ಕೆ ಊಟ ಹಾಕ್ತಾರೆ, ಜೊತೆ ಏನಕ್ಕೆ ಹಾಕ್ತಾರೆ, ಏನಕ್ಕೋಸ್ಕರ ಈ ಪದ್ಧತಿ ನಡೀತಿದೆ, ಮತ್ತೆ ಮುಖ್ಯವಾಗಿ ಇಲ್ಲಿ ದೀಪ 24 ಗಂಟೆ ದೀಪ ಉರಿತಾನೆ ಇರುವಂತ ಕ್ಷೇತ್ರಕ್ಕೆ ಬಂದಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲ್ಸೆ ಇಲ್ಲ, ಯಾವ್ದು ಇಲ್ಲ, ದೀಪ ಇದೆ. ಕ್ಷೇತ್ರಕ್ಕೆ ಬರ್ಬೇಕು ಅಂತಂದ್ರೆ ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾನೇ ವಿಶೇಷವಾಗಿ ಸುಮಾರು ದೂರಗಳಿಂದ ಇಲ್ಲಿ ತಾಯಿಯ ದರ್ಶನ ಪಡೆಯುತ್ತಾರೆ. ಮತ್ತೆ ನೀವು ಸಹ ಬರ್ಬೇಕು, ಇಲ್ಲ ಅಂತಂದ್ರೆ ವಾರ ದಿನಾನೇ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕು. ಪ್ರತಿನಿತ್ಯವೂ ದೇವಸ್ಥಾನ ಓಪನ್ ಇರುತ್ತೆ. ತಾಯಿಯ ದರ್ಶನ ನೀವೇ ಮಾಡ್ಬೇಕು, ನೀವೇ ಪೂಜೆ ಮಾಡ್ಬೋದು. ತಾಯಿ ಅಂದ್ರೆ ಏನ್ ಬೇಕಾದ್ರೂ ಬೇಡಿಕೆ ಇಡ್ಬೋದು. ತಾಯಿ ಸ್ವತಃ ತಾಯಿನೇ ಹೇಳ್ತಿದ್ದೀನಲ್ಲ, ಯಾರು ಸಹ ಅವ್ರ ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ. ತುಂಬಾನೇ ಉದಾಹರಣೆ ಇದೆ. ಇಲ್ಲಿ ಬರುವಂತ ಭಕ್ತರನ್ನ ನಾವು ಕೇಳ್ತಾ ಹೋದ್ರೆ ತುಂಬಾ ಅಂದ್ರೆ ತುಂಬಾ ಸಾವಿರ ಜೀವ ಉಳಿಸಿರುವಂತ ದೇವತೆ ಇವ್ರಿಗೆ. ರಾಮ್ ದೇವತೆ ಅಂತ ಅಲ್ಲ, ಸುಮಾರು ಸಾವಿರ ಕಿಲೋಮೀಟರ್ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿನ ಹೆಚ್ಚು ಭಕ್ತರು ಇಲ್ಲಿ ಏನ್ ಹೇಳ್ತಾರೆ ಅಂತ ನಾವು ನೋಡೋಣ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ತಾಯಿ ನೆಲೆಸಿರುವಂತ ತುಂಬಾ ಇತಿಹಾಸ ಇದೆ. ಅಂದ್ರೆ ಸುಮಾರು ಒಂದು 400-500 ವರ್ಷ ಇತಿಹಾಸ ಇದೆ. ಈ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ತುಂಬಾ ಲಕ್ಷಾಂತರ ಜನ ದೂರದ ಊರಿಂದ ಬರ್ತಾರೆ. ಮತ್ತೆ ಮುಖ್ಯವಾಗಿ ಯಾವುದೇ ರೀತಿಯಾದ ಪೂಜಾರಿಗಳು ಸ್ವತಃ ಭಕ್ತರೇ ಪೂಜೆ ಮಾಡುವಂತ ಕ್ಷೇತ್ರ. ಯಾವುದೇ ರೀತಿಯಾದ ಜಾತಿ ಭೇದ ಭಾವ ಇಲ್ಲ ಇಲ್ಲಿ. ಯಾರೇ ಬರ್ಲಿ ಅವರೇ ಪೂಜೆ ಮಾಡ್ಕೊಂಡು ತಾಯಿಯನ್ನು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅಷ್ಟನ್ನೆಲ್ಲ ಬಗೆಹರಿಸ್ತಾಳೆ. ಉಮೇಶ್ ಅಂತ ಹೇಳಿ ನನ್ನ ಹೆಸರು. ಶ್ರೀ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು. 25ನೇ ನಾನು ಅಧ್ಯಕ್ಷ ಈಗ. ಇಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ, ಇಲ್ಲಿ ಬಂದವರಂತ ಶಕ್ತಿ ದೇವತೆಗೆ ಅಮ್ಮ ದಂಡಿನ ಮಾರಮ್ಮ ಶಕ್ತಿ ದೇವತೆ. ಈ ಶಕ್ತಿ ದೇವತೆಗೆ ಅವ್ರವ್ರ ಇಚ್ಛಾನುಸಾರವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಇಚ್ಛಾನುಸಾರಿಗೆ ಅಕ್ಕೆ ಕೊಡ್ತಾರೆ. ಅವ್ರ ಇಚ್ಛಾನುಸಾರಿಗೆ ಇಲ್ಲಿ ನಡ್ಕೊಂಡು ಇದೆ. ಹಂಗಾಗಿ ಇಲ್ಲಿ ಪೂಜಾರಿ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಯಾರು ನೇಮಕ ಮಾಡಿಲ್ಲ. ನಾವು ಅವರೇ ಪೂಜೆ ಮಾಡ್ಕೊಂಡು ಅವ್ರ ಇಷ್ಟಾನುಸಾರವಾಗಿ ಅವರೇ ಭಕ್ತಿಗಳಿಂದ ಎಲ್ಲ ಏನೇನೋ ಅನುಕೂಲತೆ ಇರ್ಬೇಕು ಅವ್ರು ನಮ್ಗೆ ಅಮ್ಮನು ಕೂಡ ಅವರಿಗೆ ಮತ್ತೆ ಒಂದು ಸಾರಿ ಬಂದವ್ರೆ ಮತ್ತೆ ಬರಬೇಕು. ಆ ರೀತಿ ಅವ್ರಿಗೆ ಅಮ್ಮನ ಒಳ್ಳೆ ಒಲದು ಅರ್ಕೆ ತುರಾಯಿಗಳಲ್ಲಿ ಮತ್ತೊಂದು ನಮ್ಗೆ ಅರ್ಪಿಸಿದ್ದಾರೆ. ಮತ್ತು ನಮ್ದು ಮತ್ತೊಂದು ಆಸೆ ಏನಂತಂದ್ರೆ, ಈ ದೇವಸ್ಥಾನನ ಹೊಸದಾಗಿ ಇದನ್ನ ಕಿತ್ತಿ ಮತ್ತೆ ಹೊಸದಾಗಿ ಒಂದು ನಿರ್ಮಾಣ ಮಾಡ್ಬೇಕು ಅಂತ ನಮ್ಮ ಊರು ದೇವತೆ, ಊರು ಗ್ರಾಮದವರು, ಮತ್ತೆ ಊರು ಮುಖಂಡರುಗಳು, ಮತ್ತೆ ಯಜಮಾನರುಗಳು, ಟ್ರಸ್ಟ್ ಸದಸ್ಯರು ಎಲ್ಲರೂ ಇದೊಂದು ಆಸೆ ಇದೆ. ಇದನ್ನ ಮಾದರಿಯಾಗಿ ಮಾಡ್ಬೇಕು. ಇದನ್ನ ಈ ದೇವಸ್ಥಾನ ಮಾದರಿಯಾಗಿ ಮಾಡ್ಬೇಕು. ಇದರಿಂದ ಒಂದು ಶಕ್ತಿ ದೇವತೆಯನ್ನು ಗುರುತಿಸ್ಬೇಕು. ಅಮ್ಮ ದಂಡಿನ ಮಾರಮ್ಮ ಅನ್ನೋದು ಮಲ್ಲನಕುಪ್ಪೆಯಲ್ಲಿ ಗುರುತಿಸ್ಬೇಕು. ಈ ಶಕ್ತಿ ದೇವತೆಯಿಂದಲೇ ನಾವು ಇರುವಂತ ನಮ್ಮ ಮಲ್ಲನಕುಪ್ಪೆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದೆ. ಈ ಅಮ್ಮನಿಂದಲೇ ಎಲ್ಲಾ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದೆ. ಹಂಗಾಗಿ ನಾವು ಅಮ್ಮನ ಎಲ್ಲರೂ ನಂಬಿ ನಾವು ಬದುಕಿರೋದು. ನಮ್ಮ ದಂಡಿನ ಮಾರಮ್ಮನ ನಂಬಿ ನಾವು ಇಲ್ಲಿವರೆಗೂ ನಂಬಿದ್ದೀವಿ. ಅದೇ ರೀತಿ ಅಮ್ಮ ಎಲ್ಲರೂ ಒಳ್ಳೇದ್ ಮಾಡ್ತಾ ಹೋಗ್ತಾರೆ. ಯಾರು ಪೂಜೆ ಮಾಡ್ಕೊಂಡು ಭಕ್ತಿಯಿಂದ ಹೋಗ್ತಾರೋ ಅವ್ರಿಗೆಲ್ಲ ಖಂಡಿತ ಒಳ್ಳೇದಾಗ್ತಾ ಇದೆ. ನಮ್ಮ ನಾವು ಮುಂಚೆನೆ ಇದು ನಿರ್ಮಾಣವಾಗಿದೆ. ಸೇರಿ ನಮ್ಮ ಊರು ಮುಖಂಡರು ಟ್ರಸ್ಟ್ ಎಲ್ಲ ಮಾಡಿ ಈ ರೀತಿಗೆ ಇಟ್ಟಿದ್ದೀವಿ. ಇನ್ನ ಮುಂದೆ ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋದು ಆಸೆ ಇದೆ. ಅಮ್ಮ ತಾಯಿ ದಯ ತೋರಿದ್ರೆ ಮುಂದೆ ಎಲ್ಲ ಕಟ್ಟಡ ಆಗಿ ಒಳ್ಳೆ ಹೊಸ ನಿರ್ಮಾಣ ಮಾಡ್ಬೇಕು, ಶಂಕುಸ್ಥಾಪನೆ ಮಾಡ್ಬೇಕು, ದೇವಸ್ಥಾನ ಒಳ್ಳೆ ಮಾದರಿಯಾಗಿ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛಾಂಶ ಇದೆ. ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಟ್ರೆ ಸಹಕರಿಸಿದ್ರೆ, ಊರು ಮುಖಂಡರುಗಳು, ಯಜಮಾನರುಗಳು ಎಲ್ಲರೂ ಭಕ್ತಾದಿಗಳು ನಮ್ಗೆ ಸಹಕರಿಸಿದ್ರೆ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ನನ್ನ ಹೆಸರು ಕೃಷ್ಣ ಅಡಿ ಅಂತ ಹೇಳಿ, ಮಲ್ಲನಕುಪ್ಪೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಗ್ರಾಮ. ಇದು ನಮ್ಮ ದೇವಸ್ಥಾನ ದಂಡಿನ ಮಾರಮ್ಮ ದೇವಸ್ಥಾನ ಅಂತ ಹೇಳಿ ಬಹಳ ಪುರಾತನವಾದ ದೇವಸ್ಥಾನ. ಇಲ್ಲಿ ಎಲ್ಲಾ ಸತ್ಯ ಘಟನೆಗಳು ನಡೆದಿದ್ದಾವೆ. ಹಂಗಾಗಿ ತುಂಬಾ ಜನ ತೊಂದರೆ ಬಂದು ಅವರವರ ಅಹವಾಲುಗಳನ್ನ ಹೇಳಿ
ಈ ದಂಡಿನ ಮಾರಮ್ಮನ ಆಶೀರ್ವಾದ ಪಡೆದು ಎಲ್ಲರೂ ಪುನೀತರಾಗಿದ್ದಾರೆ. ನಾವು ಪ್ರತಿ ವರ್ಷದಂತೆ ಈ ವರ್ಷ ಪುರವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾವಿರಾರು ಜನ ಇಲ್ಲಿ ಬರ್ತಾರೆ. ಬಂದು ಅದರಿಂದ ಮುಕ್ತಿಯನ್ನು ಪಡೆದು ಎಲ್ಲ ಆಶೀರ್ವಾದ ಪಡೆದು ಎಲ್ಲ ಅವ್ರಿಗೆ ಅವ್ರ ಅರ್ಕೆಗಳನ್ನು ಸಲ್ಲಿಸಿ ಹೋಗ್ತಾರೆ. ಪ್ರತಿ ದೊಡ್ಡ ದೊಡ್ಡ ಊರುಗಳಿಂದ ಬರ್ತಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಈ ತರ ತುಂಬಾ ದೂರ ಊರುಗಳಿಂದನೂ ಬರ್ತಾರೆ. ಅವರೆಲ್ಲ ಬಂದು ನಮ್ಮ ದೇವಸ್ಥಾನ 2000ಕ್ಕಿಂತ ಮೊದಲೇ ಊರಿನ ಗ್ರಾಮಸ್ಥರ ಒಂದು ಇದರಿಂದ ನಡೀತಾ ಇತ್ತು. ಅದಾದ್ಮೇಲೆ ನಾವು 2000 ಇಸ್ವಿನಲ್ಲಿ ಟ್ರಸ್ಟ್ ಅನ್ನ ಮಾಡಿದ್ವಿ. ಟ್ರಸ್ಟ್ ಅನ್ನ ಮಾಡಿದ್ಮೇಲೆ ಎಲ್ಲರೂ ಮೊದಲನೇದಾಗಿ ನನಗೆ ಅಧ್ಯಕ್ಷತೆ ಕೊಟ್ಟಿದ್ರು. ಅಧ್ಯಕ್ಷತೆಯನ್ನ ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ವಿ. ಅದಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ವರ್ಷಕ್ಕೊಬ್ಬೊಬ್ಬರಂತೆ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನಮ್ಮೂರಿನ ಎಲ್ಲ ನಮ್ಮ ಸ್ನೇಹಿತರು ಇದಕ್ಕೆ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೇನೆ. ಉಮೇಶ್ ಅಂತ ಮುಟ್ನಳ್ಳಿ ತಾಲೂಕು. ಈ ತಾಯಿ ದಂಡಿನೇಶ್ವರಿ ಮಲ್ಲನಗುಪ್ಪೆ ಗ್ರಾಮದಲ್ಲಿ ನೆಲೆಯಾಗಿದ್ದು, ಈ ತಾಯಿಯ ಹೊರವು ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತದೆ. ಇದಕ್ಕೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯಕ್ಕೆ ಕಾರಣ ಈ ತಾಯಿಯಲ್ಲಿ ಜನರು ಹರಕೆ ಹೊತ್ತಂತ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಾಪಾಡಿಕೊಂಡು ಭಕ್ತರನ್ನ ತನ್ನೆಡೆಗೆ ಸೆಳೆಯುವಲ್ಲಿ ಅಮ್ಮ ಸಕ್ಸಸ್ಸಾಗಿ ಈ ಕಾರ್ಯಕ್ರಮವನ್ನು ಆಕರ್ಷಿಸುತ್ತಾಳೆ. ಯಾವುದೇ ಕಷ್ಟ ಬಂದರೂ ಕೂಡ ಅವರಿಗೆ ಪರಿಹಾರ ದೊರಕುವಲ್ಲಿ ಈ ದಂಡಿನೇಶ್ವರಿ ಅಮ್ಮ ನಮ್ಮ ಪಾಲಿಗೆ ಒಂದು ದಾರಿದೀಪವಾಗಿ ಇದ್ದಾಳೆ ಅಂತ ಹೇಳಿ ನಾನು ಈ ಮೂಲಕ ಜನರಲ್ಲಿ ತಿಳಿಸುವಲ್ಲಿ ಇಚ್ಛೆ ಪಡುತ್ತೇನೆ. ಈ ತಾಯಿಯ ಕೃಪೆಗೆ ಇನ್ನಷ್ಟು ಜನ ಹೀಗೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ಮುಂದೆ ಒಪ್ಪಿಸಿದಾಗ ತಾಯಿ ಎಲ್ಲರನ್ನು ಕಾಪಾಡುತ್ತಾಳೆ ಅಂತ ನನಗೆ ನಂಬಿಕೆ ಇದೆ. ನಾನು ಚಿಕ್ಕದಿಂದ ದೇವರು ಬಂದು ಹೋಗ್ತಾರೆ. ಈ ದೇವ್ರನ್ನ ನಂಬಿರೋ ಎಲ್ಲಾರ್ಗು ತುಂಬಾ ಒಳ್ಳೇದಾಗುತ್ತೆ. ಪ್ಲಸ್ ನನ್ಗೂ ನಾನು ಇಲ್ಲಿ ಇದು ನಾನು ಅವ್ನಿಗೆ ಏನ್ ಕೊಡ್ಬೇಕು ಅನ್ನೋದೆಲ್ಲ ನಾನು ಕೊಡ್ತಾ ಇದ್ದೀನಿ. ಇನ್ನ ನನ್ಗೆ ಏನ್ ಕೊಡ್ಬೇಕು ಅನ್ನೋದು ಅದನ್ನು ಮುಂದೆ ನಾನು ಮಾಡ್ತೀನಿ. ನನ್ಗೆ ಅವ್ರು ಕೊಟ್ಟಿದ್ದಲ್ಲ ಇನ್ನ ಕೊಡ್ಲಿ ಅಂತ ನಾವ್ ಬೆಂಗಳೂರಿಂದ ಬರ್ತಾ ಇರೋದು. ಇದೇ ಅಂದ್ರೆ ನಮ್ಮನ್ನ ಇಲ್ಲಿ ಖುಷಿ ಇರೋದು ನಮ್ಮ ಹಸ್ಬೆಂಡ್. ಬಟ್ ತುಂಬಾ ಶಕ್ತಿ ಇದೆ. ದಂಡಿನ ಮಾರಮ್ಮ ಅಂದ್ರೆ 7 ದಂಡನ ಗೆದ್ದವಳು ಅಂತ ಹೇಳ್ತಾರೆ. ಅದು ಏನ್ ಅನ್ಕೊಂಡ್ರು ತುಂಬಾ ಆಗುತ್ತೆ. ಏನೇ ನೀವ್ ಅನ್ಕೊಂಡಿರ್ಲಿ ಮಾಡಿದ್ರೆ ಇಡೀ ಅವ್ರಿಗಿಂತ ಹೊರಗಿನ ನಾವ್ ನೋಡಿರೋದು ಪ್ರಕಾರ ನಮ್ಗಿಂತ ಬೇರೆಯವ್ರಿಗೆಲ್ಲ ನಾವ್ ಕರ್ಕೊಂಡ್ ಬಂದಿರ್ತೀವಲ್ವಾ ದೇವಸ್ಥಾನಕ್ಕೆ. ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗಿದೆ. ತುಂಬಾ ಶಕ್ತಿ ಇದೆ. ತುಂಬಾ ನಂಬಿಕೆ. ತುಂಬಾ ಒಳ್ಳೇದು. ನಾನು ಮೊದಲು ಈ ತಾಯಿಗೆ ಇಲ್ಲಿ ನಾವೊಂದು ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ ಏನಪ್ಪ ಅಂದ್ರೆ ದಂಡಿನೇಶ್ವರಿ ಟ್ರಸ್ಟ್ ಅಂತ. ನಾನು ಮೊದಲು ಟ್ರಸ್ಟ್ ಮಾಡಿದಾಗ ನನ್ನ ಊರಲ್ಲಿ ಯಾರು ನಂಬ್ತಿರ್ಲಿಲ್ಲ. ಈಗ ನನಗೆ ಕೋಟಿ ರೇವೇಣ ಅಂತಾರೆ. ಆ ತಾಯಿ ಸೇವೆ ಮಾಡಕ್ಕೆ ಮೇಲೆ ನಾನು 8ನೇ ವರ್ಷದ ಅಧ್ಯಕ್ಷ ಆಗಿದ್ದೀನಿ. ಸುಮ್ಮನೆ ಆ ತಾಯಿ ತನಗೆ ಕೋಟಿನೇ ಕೊಟ್ಟಿದ್ದಾಳೆ. ಏಕೆಂದ್ರೆ ನನ್ನ ತಾಯಿಗೆ ಮತ್ತೆ ತಾಯಿ ನನಗೆ ಅದೇ ತರ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಾ ತಾಯೋವರ್ಗನು ಆ ತಾಯಿ ಸೇವೆ ಹಿಂಗೆ ಮಾಡ್ತೀನಿ. ಬಟ್ ಆದ್ರೆ ಆ ತಾಯಿಗೆ ನಮ್ಗೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಮೂಲ ವಿಗ್ರಹ ಇಲ್ಲ, ಆಮೇಲೆ ಪೂಜಾರಿ ಯಾರಿಲ್ಲ. ಅವ್ರವ್ರ ಭಕ್ತರು ಬಂದವರು ಅವ್ರ ಇಷ್ಟಾನುಸಾರ ಅವ್ರು ಏನಾದ್ರು ಅರ್ಕೆ ಮಾಡ್ಕೊಂಡು ಅವರೇ ತಾಯಿ ನನಗೆ ಈ ತರ ಒಳ್ಳೇದ್ ಮಾಡಮ್ಮ ಕೊಡ್ತೀನಿ ಅಂದ್ರೆ ಆ ತಾಯಿ ಆ ತರ ನಿರೂಪಿಸ್ತಾವಳೆ. ಇವತ್ತು ಒಂದು ವರ್ಷಕ್ಕೆ ಇವತ್ತು ಮೊದ್ಲು ಫಸ್ಟ್ 80 ಮರಿ ಇತ್ತು, 150 ಆಯ್ತು, 300 ಆಯ್ತು, ಇವಾಗ 400 ಮರಿ ಬಂದಿದೆ ಇವತ್ತು. ಆ ತಾಯಿ ಸೇವೆ. ಯಾಕೆಂದ್ರೆ ಆ ತಾಯಿ ಯಾವಾಗ್ಲೂ ದುಡಿತಾ ಇದ್ದಾಳೆ. ಇವತ್ತು 400 ಮರಿ ಬಂದಿದೆ. ಸುಮಾರು ನಾಳೆ ಬೆಳಿಗ್ಗೆ ಕಮ್ಮಿ ಅಂದ್ರೂ 25ರಿಂದ 30,000 ಜನ ಬರ್ತಾರೆ. ಅವ್ರಿಗೆಲ್ಲಾರ್ಗು ಊಟ ಬಡಿಸ್ತೀವಿ ಪ್ರತಿ ವರ್ಷ. ಇಲ್ಲ ಏಪ್ರಿಲ್ ಇಲ್ಲ ಮೇ, ಪ್ರತಿ ವರ್ಷ ಮಾಡಿಸ್ತೀವಿ. ತಾಯಿ ಸೇವೆ ಮಾಡಿದ್ಮೇಲೆ ಇವತ್ತು ನನಗೆ ಕೋಟಿ ರೇವೇಣ ಅಂತ ಹೆಸರು ಬರ್ತು. ಬಟ್ ಕೋಟಿನೂ ಬರ್ತು. ನಾನು ಮೊದಲು ಏನಿಲ್ಲ. ಆ ತಾಯಿ ಸೇವೆ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನನ್ನದೇ ಆದಂತ ಹೆಸರು ಬರ್ತಾ ಇದೆ, ಗೌರವ ಬರ್ತಾ ಇದೆ, ಹಣನೂ ಹಂಗೆ ಬರ್ತಾ ಇದೆ. ನಿಷ್ಠೆಯಿಂದ ತಾಯಿ ಸೇವೆ ಮಾಡ್ಬೇಕು ಅಂತಲ್ಲ. ಯಾರ ಆ ತಾಯಿ ನಂಬ್ತಾರೆ ಪ್ರತಿ ಒಬ್ಬರಿಗೂ ಆ ತಾಯಿ ಇದು ಮಾಡ್ತಾರೆ. ಚೈನ್ 60 ಗ್ರಾಮ್ ಅಮ್ಮನ್ ಪ್ರೇರ್ ಮಾಡ್ಕೊಂಡು ಅಮ್ಮ ಚೈನ್ ತಿಳ್ಕೊಳ್ಳೋದು ಆಯ್ತಪ್ಪ ಅಂತ ಕೊಡ್ತೀವಿ. 5 ತಿಂಗಳು ಇರ್ತಿದ್ರು 5 ಮಂತ್ ನಮ್ ಚೈನ್ ತಂದು ಕಳ್ಕೊಂಡು ವಾಪಸ್ ಮನೆಗೆ ಹಾಕ್ಬಿಟ್ಟಿದ್ರು. ನಾವು ಅಮ್ಮನಿಗೆ ಅರ್ಕೆ ಹೊತ್ಬಿಟ್ಟಿದ್ದು. ಅರ್ಕೆ ವಾಪಸ್ ಅಮ್ಮನ್ ಕೊಟ್ಟಿದೀವಿ. ಇವತ್ತಿನ 45 ನಮ್ಮಲ್ಲಿ ಇಬ್ರು ನಮ್ಮ ತಂದೆಯವರು ಬಾಳ ಭಕ್ತರು. ನಮ್ಮ ತಾಯಿ ಏನ್ ಮಾಡ್ಕೊಡೋ ನಮ್ಮ ಮಕ್ಳಿಗೆ ಸರ್ಕಾರ ನೌಕರಿಯಲ್ಲಿ ಅಂತಂದ್ರೆ ಬರೀ ಅಮ್ಮನ್ ಪ್ರೇಯರ್ ನಮ್ಗೆ ಇಬ್ಬರಿಗೆ ಒಂದು ನೌಕರಿ ಅಮ್ಮ
ಅವತ್ತನೇ ಇವತ್ತಿವರೆಗೂ ನಾವು ಅಮ್ಮನ ಯಾವ ತರ ಕೈ ಬಿಡಲ್ಲ. ಮತ್ತೆ ಈ ದಿನ ಕೊಡಬಳಿ ಗ್ರಾಮ ಇದೆ ಜನಪಡದು, ಅವ್ರು ಸಣ್ಣ ಅಕ್ಕಿ ಹೊತ್ಕೊಂಡಿದಂತೆ 8 ಬೈ ತಂದ್ಕೊಟ್ಟಿದ್ದಾರೆ, ಮತ್ತೆ 8 ಚೀಲ ಅಕ್ಕಿ ತಂದ್ಕೊಟ್ಟಿದ್ದಾರೆ, 1,05,000 ದುಡ್ಡು ತಿಂದ್ಕೊಂಡಿದ್ರು. ಹಂಗೆ ನಮ್ಮಮ್ಮ ಏನನ್ನ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಒಳ್ಳೆ ಮಾಡಿ ಎಲ್ಲರಿಗೂ ಒಂದೊಂದು ರೂಟ್ ತೋತೀನಿ. ತುಂಬಾ ಬದಲಾವಣೆ ಆಗಿದೆ. ನಾವ್ ಅನ್ಕೊಂಡಿದ್ದೆಲ್ಲ ಪೂರೈಸಿದಾಳೆ ತಾಯಿ. ನಾವು ಪಕ್ಕದ ಗ್ರಾಮದ ಸೊಸೆನೆ. ಈ ಅಮ್ಮನ್ಗೂ ನಾವು ಇದ್ ಮಾಡ್ತೀವಿ, ಬೇಡ್ಕೊಂತೀವಿ, ಅಲ್ಲೂ ನಾವು ತೋರಿಸ್ತೀವಿ, ಎಲ್ಲ ಒಳ್ಳೇದ್ ಮಾಡ್ತಾರೆ. ನಮ್ಗೆ ಅಂತಲ್ಲ, ಎಲ್ಲಾ ಭಕ್ತಾದಿಗಳು ಒಳ್ಳೆ ಮನಸ್ಥಿತಿಯಿಂದ ಬಂದವ್ರು ಎಲ್ಲರಿಗೂ ಹರಿಸಿದಾಳೆ. ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡ್ಲಿ, ಸಮಸ್ತ ಜನಕ್ಕೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತೇನೆ. ನಾವು ಪಕ್ಕದ ಹಳ್ಳಿ ಚಾಕಂಕೇರಿ ಸೊಸೈಟಿ, ಅಲ್ಲೂ ದಣ್ಣಮ್ಮ ಇದ್ದಾರೆ, ಇವ್ರ ತಂಗಿ ಮಲ್ಲುಕೊಬ್ಬೆ ಅಕ್ಕ, ಭಾರಿ ಶಕ್ತಿ ದೇವತೆ. ನಾವು ಕುಡಿಸ್ಕೊಂಡ್ ಬರ್ತಾ ಇದ್ವಿ, ನಂಬಿದ್ವಿ, ಭಾರಿ ಶಕ್ತಿ ಇದೆ. ಅದ್ರಿಂದನೇ ಇಷ್ಟೆಲ್ಲ ಗುಟ್ಟಾಗಿ ಫಲ ಮಾಡೋದು ಎಲ್ಲ ಮಾಡೋದು. ಈ ತರ ಯಾವ ಮಾಡಲ್ಲ. ಭಕ್ತಾದಿಗಳು ಅಮ್ಮನಿಗೆ ಪೂಜೆ ಸಲ್ಲಿಸ್ಬೇಕು, ಹಿಂಗೆ ಪ್ರೋತ್ಸಾಹಿಸ್ಬೇಕು ಅಂತ ತೋರ್ತೀವಿ. ಕಾರಣಗಳು ನಿಮ್ಗೆ ಸಿಗ್ತವೆ. ನನ್ನ ವೈಯಕ್ತಿಕ ನನ್ನ ತಾಯಿ ಸೇವೆ ಮಾಡಕ್ಕೆ ಒಂದು ಹರಕೆ ಇದೆ, ಅದು ತಾಯಿ ಉಳಿಸ್ಕೊಟ್ಟಿದ್ದಾಳೆ. ನನ್ನ ಮಗನ್ಗೆ ಒಂದು ಅಪೆಂಡಿಕ್ಸ್ ಆಗಿ ಫಸ್ಟ್ ಆಗಿ 3 ದಿನ ಓಪನ್ ಆಗಿ ಕ್ಯೂ ಆಗಿರೋದನ್ನ ಉಳಿಸ್ಕೊಟ್ಟಿದ್ದಾಳೆ ತಾಯಿ. ಅದಕ್ಕೆ ಆ ಋಣವಾಗಿ ನಾನು ಇದ್ದೀನಿ ದೇವಿಗೆ ತರದ್ ಮಾಡಿದಾಳೆ ಅಂತ. ನಾನು ನನ್ನ ಮಗ 6th ಸ್ಟ್ಯಾಂಡರ್ಡ್ ಅಗಸ್ತ್ಯ ಪಿ ಗೌಡ ಅಂತ, ಅವ್ನಿಗೆ ಅಪೆಂಡಿಕ್ಸ್ ಆಗಿತ್ತು. ನಾವು ಮಾಮೂಲಿ ಹೊಟ್ಟೆ ನೋವು ಅಂತ ಹೇಳಿ ತೋರಿಸ್ಕೊಂಡಿರುವಾಗ ಅಪೆಂಡಿಕ್ಸ್ ಓಪನ್ ಆಗಿ ಫಸ್ಟ್ ಆಗಿ ಕ್ಯೂ ಆಗಿತ್ತು. ಅಪೆಂಡಿಕ್ಸ್ ಓಪನ್ ಆದ್ರೆ ಬದುಕಲ್ಲ, ಅಪೆಂಡಿಕ್ಸ್ ಫಸ್ಟ್ ಆಗಿ ಕ್ಯೂ ಆಗಿತ್ತು. ಡಾಕ್ಟರ್ ಹೇಳಿದ್ರೆ ಇನ್ನು ಅರ್ಧ ಗಂಟೆಲಿ ನಾವ್ ಹೇಳಿ ಡಾಕ್ಟರ್ ನೀವು ನನಗೆ ಮೈಜೂಮ್ ಅಂತ ಇದೆ, ಆ ತಾಯಿನ ಉಳಿಸ್ಕೊಟ್ಟಿದ್ದಾಳೆ. ಫಸ್ಟ್ ಆಗಿ ಇನ್ನು ಅರ್ಧ ಗಂಟೆಲಿ ನೀವು ರೀಚ್ ಆದ್ರೆ ಮಾಡ್ಕೊಡಿ ಉಳಿತಾನೆ ಅಂತ ಹೇಳಿ ಹೇಳ್ಕೊಟ್ರು. ದೇವಿಗೆ ಒಂದೇ ಮತ್ತೆ ಹೇಳಿದೆ, ತಾಯಿ ನನ್ನ ಮಗನ ಉಳಿಸ್ಕೊಟ್ಟಿದ್ದೆ, ಆದ್ರೆ ನಿನ್ನ ನನ್ ಮನೆಗೆ ಕರೆದು ನೀನ್ ಸೇವೆ ಮಾಡಿ ನಾನು ಸೇವೆ ಮಾಡಿ ಉಳಿಸ್ಕೊತೀನಿ ಕಣವ ಅಂತ ಹೇಳಿ ಕೇಳಿದಕ್ಕೆ ಅಪೆಂಡಿಕ್ಸ್ ಆಗಿ ಫಸ್ಟ್ ಆಗಿ ಓಪನ್ ಆಗಿದ್ದ ವ್ಯಕ್ತಿನ ಉಳಿಸ್ಕೊಟ್ಟಿದ್ದಾಳೆ ಆ ತಾಯಿ. ಅವಳಿಗೆ ನನ್ ಚಿರೋಣಿ, ನನ್ ಪ್ರಾಣ ಇರೋವರೆಗೂ ಆ ತಾಯಿಗೆ ನಾನು ಯಾವಾಗ್ಲೂ 2026ನೇ ವರ್ಷದಿಂದ ದಡಿನ್ ಮಾರಮ್ಮ ಸೇವಾ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ 5,000 to 10,000 ಜನ ಯಶಸ್ವಿಯಾಗಿ ಜಾಸ್ತಿ ಆಗ್ತಾ ಇದ್ದಾರೆ. ಸೇವಾ ಕಾರ್ಯಕರ್ತರು ವಾಲಂಟಿಯರ್ಸ್ ಆಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ದೇವಿ ಮಹಾತ್ಮೆ ಇಡೀ ಕರ್ನಾಟಕ ಅಲ್ಲ, ಆಂಧ್ರ, ತಮಿಳ್ನಾಡು, ಸೌತ್ ಕರ್ನಾಟಕ ಎಲ್ಲಾ ಕಡೆ ಹಬ್ಬತಾ ಇದೆ. ಅದ್ರ ಜೊತೆಗೆ ನಾವ್ಯಾರು ಇಲ್ಲಿ ಪಬ್ಲಿಸಿಟಿ ಮಾಡ್ತಾ ಇಲ್ಲ, ಆ ದೇವಿನೇ ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದಾರೆ. ಜೊತೆಗೆ ನೀವು ನೋಡ್ತಾ ಇದ್ದೀರಾ ಅಂಶನ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಬಲಿ ಹಬ್ಬ. ಹಾಗಾಗಿ ಇದು ಒಕ್ಕಲಿಗರು ಎಲ್ಲಾ ಕುಲ ಬಾಂಧವರು ಈ ನಮ್ಮ ಭಾರತದಲ್ಲಿ ಎಷ್ಟು ಕುಲ ಬಾಂಧವ ಇದ್ರೆ ಅವರೆಲ್ಲರೂ ಸೇರಿ ಮಾಡ್ತಾವಂತ, ಒಗ್ಗಟ್ಟಿಂದ ಮಾಡ್ತಾವಂತ ಸೇವೆ ಇದು. ಇಲ್ಲಿ ಯಾರು ನಾನ್ ಮೇಲು ನಾನ್ ಕೀಳು ಅಂತ ಹೇಳಿ ಯಾರು ಮಾಡ್ತಾ ಇಲ್ಲ. ಇದೆಲ್ಲರೂ ದೇವಿಯ ಸೇವೆ ಮಾಡ್ಬೇಕಂತೇಳಿ ಎಲ್ಲರೂ ವಾಲಂಟಿಯರ್ಸ್ ಸರ್, ಇಲ್ಲಿ ಕೋಟಿಗಳಿಗೆ ಲೆಕ್ಕಕ್ಕಿಲ್ದೇ ಇರುವಂತ ವಾಲಂಟಿಯರ್ಸ್ ಬಂದು ಎಲೆ ಎತ್ತಾ ಇದ್ದಾರೆ, ಟೇಬಲ್ ಹಾಕ್ತಾ ಇದ್ದಾರೆ, ಜನಕ್ಕೆ ನೀರಿನ ಸೇವೆನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಹಾಲಿ ಪ್ರೆಸಿಡೆಂಟ್ ಅಧ್ಯಕ್ಷರಾದಂತವ್ರು ಸರ್ಕಾರಿ ಹುದ್ದೆಯಲ್ಲಿ ಇರುವಂತವ್ರು, ಅಲ್ಲಿ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತವ್ರು, ಅವರು ವಾಲಂಟ್ರಿ ನಾನ್ ಮಾಡ್ಬೇಕು ಸೇವೆನ ಅಂತ ಹೇಳಿ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ವರ್ಷಕ್ಕಿಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದಾರೆ, ವಿಜೃಂಭಣೆಯಿಂದ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಎಲ್ಲಾ ಭಕ್ತಾದಿಗಳ ಹಾಗಂತ ಜೊತೆಗೆ ವರ್ಷದಿಂದ 10% ಜಾಸ್ತಿ ಆಗ್ತಾ ಇದೆ ಸರ್. ಯಾಕೆಂದ್ರೆ ವಾಲಂಟಿಯರ್ಸ್ ಇಲ್ಲಿ ಯಾರು ನಾನ್ ಮಾಡ್ಬೇಕು, ನನ್ ಪ್ರಚಾರ ಹಾಕ್ಬೇಕು ಅಂತ ಏನ್ ಹೇಳಿ ಯಾರು ಇಲ್ಲ. ದೇವಿನ ಇವತ್ತು ವರ್ಷದಿಂದ 25,000, 30,000, 35,000 ಹಿಂಗ್ ಹೋಗ್ತಾ ಇದೆ. ದೇವಿನ ಆರಾಧಿಸೋರು ಬರ್ಲಿ, ಎಲ್ಲಾರು ದೇವಿಯ ಆಶೀರ್ವಾದ ಪಡ್ಕೊಳ್ಳಿ, ದೇವಿ ಆಶ್ವಾಸನೆ ಪಡಲಿ ಅಂತ ಹೇಳಿ ಕೇಳ್ಕೊಳ್ತಾ ದೇವಸ್ಥಾನಕ್ಕೆ ನಾವೆಲ್ಲ ಇವಾಗ ಬಂದಿರೋದು. ಇವರೆಲ್ಲ ಸೇರಿ ನಮ್ಮನ್ನ ಇವತ್ತು ಊರಿಗೆ ಯಜಮಾನರಾಗಬೇಕು ಅಂತ ನೇಮಕ ಮಾಡಿ ಏನೋ ದೇವ್ರಿಗೆ ನಾವು ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಇದು 23,000 ಅಂದ್ರು ನಾಡಕ 50,000 ಜನ ಮೇಲೆ ಸೇರುತ್ತೆ ಇಲ್ಲಿ. ಈ ದೇವಿಗೆ ಎಲ್ಲಾ ಬಲಿಯನ್ನು ಕೊಡ್ತಾರೆ, ಅಂದ್ರೆ ಬೇರೆ ಭಾವ ಇಲ್ಲ ಈ ದೇವಿಗೆ. ಆ ಜನ ಈ ಜನ ಅಂತ ಬೇರೆ ಭಾವ ಇಲ್ಲ. ಸುಮಾರು 50,000 to 60,000 ಜನ ನಾಳೆ ಸೇರಿ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಒಂದು ಎಲೆಕ್ಷನ್ ಬೇರೆ ಬಿಟ್ಟು, ಪಕ್ಷ ಬೇರೆ, ರಾಜಕೀಯ ಬಿಟ್ಟು
ಎಲ್ಲಾ ಸೇವೆಯನ್ನ ಈ ತಾಯಿಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ಒಗ್ಗಟ್ಟಿನಿಂದ ನಡ್ಕೊಡ್ತಾ ಇದೀವಿ ಇವತ್ತಿನವರೆಗೂ. ಅದನ್ನ ಮುಂದುವರ್ಕೊಂಡು ಹೋಗ್ತೀವಿ ಮುಂದೆ. ಮುಂದಿನ ವರ್ಷಕ್ಕೆ ಇದು ಹೆಚ್ಚಿನ ದೇವಸ್ಥಾನವನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ನಮ್ಮಲ್ಲಿ ಎಲ್ಲಾ ಲೀಡರು ಮತ್ತೆ ಮಾಜಿ ಹಾಲಿ ಟ್ರಸ್ಟ್ ಅಧ್ಯಕ್ಷರುಗಳು ಎಲ್ಲಾ ಸೇರ್ಕೊಂಡು ಮಾಡುವಂತಿದ್ದೀವಿ. ಪಕ್ಷ ಭೇದ ಇಲ್ದೇನೆ ದೊಡ್ಡ ಇತಿಹಾಸವನ್ನ ತಗೊಂಡು ಹೋಗ್ತೀವಿ ಮುಂದೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಪ್ಪಾ ಅಂದ್ರೆ ಊರಿನ ಒಗ್ಗಟ್ಟೆ ಒಂದು ಅಮ್ಮನ ಶಕ್ತಿ ಅಂತಾನೆ ಹೇಳ್ಬಹುದು. ಇವತ್ತು ಇವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಂತಾರು ಇವತ್ತು ನಮ್ಮ ಊರಿಗೆ ಒಂದ ಸ್ಥಾನಮಾನವನ್ನ ನಾವು ಕಲ್ಪಿಸ್ಕೊಡ್ಬೇಕು, ಗೌರವ ತರಬೇಕು ಮಲ್ಪೆಗೆ ಅಂತ ಇವತ್ತು ನಮ್ಮ ಅಣ್ಣ ಈ ವೇದಿಕೆಗೆ ಇಲ್ಲಿಗೆ ಗ್ರಾಮಕ್ಕೆ ಬಂದು ದೇವಸ್ಥಾನವನ್ನ ಮುನ್ನಡೆತವನ್ನು ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದೀವಿ. ಒಬ್ಬ ಯುವಕ ಸುಮಾರು 36 ವರ್ಷ. ನಾವು ನೋಡ್ದಂಗೆ ಚಿಕ್ಕಮಗಳೂರಿಂದ ದೇವಸ್ಥಾನ ನೋಡ್ಕೊಂಡ್ ಬರ್ತಾ ಇದೀವಿ. ಅಲ್ಲಿಂದ ಇಲ್ಲಿವರೆಗೂ ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಅಂತೂ ಇಲ್ಲ. ಈ ವರ್ಷ ನಿರೀಕ್ಷೆಗೂ ಮೀರಿ ಜಾಸ್ತಿ ಜನ ಸೇರುವಂತ ಮತ್ತೊಂದು ವಿಚಾರ ಏನು ಅಂತಂದ್ರೆ, ತಾಯಿಲಿ ನಾವ್ ಏನ್ ಅರ್ಕೆ ಮಾಡ್ಕೊಂತೀವಿ ಅದು ಕೆಲವೇ ಶೀಘ್ರದಲ್ಲೇ ಅದು ನೆರವೇರಿ ಅವ್ರ ಜೀವನ ಒಂದು ಪಾವನವಾಗುವಂತ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಹಾಗಾಗಿ ದೇವಿಗೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ನಾವು ಏನು ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ, ಆದ್ರೆ ದೇವಿಲಿ ಅರ್ಕೆ ಮಾಡ್ಕೊಂಡು ಬಂದಂತ ದಿನಗಳಲ್ಲಿ ಇವತ್ತು ನಾವು ನಮ್ಮ ಗ್ರಾಮದ ಯುವಕರ ತಂಡ ನಾಡಿದ್ದು ನಾವು ಅಖಂಡ ಭಾರತ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೀವಿ ತಾಯಿ ಕೃಪೆಯಿಂದ. ಅದು ಕೂಡ ದೇವಿ ಆಶೀರ್ವಾದ. ಹಾಗಾಗಿ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಜಿಲ್ಲೆ ತಾಲೂಕು ಗ್ರಾಮ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬರ್ತಿದ್ದಾರೆ. ಕೇಳಿದ್ರೆ ಬಾಗಲಕೋಟೆ ಅಂತಾರೆ, ಬಳ್ಳಾರಿ ಅಂತಾರೆ, ಧಾರವಾಡ ಅಂತಾರೆ, ಚಾಮರಾಜನಗರ ಅಂತ ಅಂತಾರೆ. ನೀವ್ ಯಾರು ಅಂದ್ರೆ ನಾವು ಮಾದಿಗರು ಅಂತಾರೆ, ನಾವು ಒಲೆಯರು ಅಂತಾರೆ. ನಮ್ಗೆ ಜಾತಿ ಭೇದ ಧರ್ಮ ಯಾವ್ದು ಇಲ್ಲ ಇಲ್ಲಿ. ನಾನು ಕೂಡ 2-3 ಸತಿ ಕೆಲವು ಮುಸ್ಲಿಂ ನಮ್ಮ ಬಾಂಧವರನ್ನು ಕೂಡ ಕರ್ಕೊಂಡ್ ಬಂದಿ ನಾನು ದೇವಸ್ಥಾನ ಹತ್ರ ಬಿಟ್ಟಿದ್ದೀನಿ. ನನ್ನ ಕಣ್ಣು ಮುಂದೆ ಇದೆ, ಅವ್ರಿಗೂ ಕೂಡ ತಾಯಿ ಹೊಂದಿದ್ದಾಳೆ. ಹಾಗಾಗಿ ಇಲ್ಲಿ ಯಾವುದೇ ಭೇದ ಭಾವ ಧರ್ಮ ಇಲ್ದೇನೆ ಎಲ್ರಿಗೂ ಹೊಂದಿರೋದ್ರಿಂದ ತಾಯಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳ ಮನಸ್ಸಲ್ಲಿ ನೆಲೆಸಿ ತಾಯಿ ಕೀರ್ತಿ ಪತಾಕೆ ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಹಾರಾಡ್ಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ಕೂಡ ತಾಯಿ ಬೆಳಕಾಗ್ಲಿ, ಆಗ್ತಾಳೆ.